ಮೊರಗೋಡು ಸಮೀಪದ ಕಟ್ಟೆಮಾಡಿನ ಶ್ರೀ ಮಹಾಮೃತ್ಯುಂಜಯ ಮಹದೇಶ್ವರ ಸನ್ನಿಧಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ವರ್ಣರಂಜಿತ ಅಂತ್ಯ ಕಂಡಿದೆ. ಡಿಸೆಂಬರ್ 23ರಿಂದ ಆರಂಭವಾದ ಜಾತ್ರಾ ಉತ್ಸವ ವಿವಿಧ ಧಾರ್ಮಿಕ ವಿಧಿಗಳೊಂದಿಗೆ ಡಿಸೆಂಬರ್ 28ರಂದು ಪರಿಸಮಾಪ್ತಿಯಾಯಿತು. ಜಾತ್ರೆಯ ಕೊನೆಯ ದಿನವಾದ ಭಾನುವಾರ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಕಟ್ಟೆಮಾಡು ಸನ್ನಿಧಿಗೆ ಭೇಟಿ ನೀಡಿ ಮಹಾಮೃತ್ಯುಂಜಯನ ದರ್ಶನ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭ ಶಾಸಕರೊಂದಿಗೆ ಕುಶಾಲನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್ ಹಾಜರಿದ್ದರು. ವಾರ್ಷಿಕ ಜಾತ್ರೋತ್ಸವ ಯಾವುದೇ ವಿಘ್ನವಿಲ್ಲದೆ ಶಾಂತಿಯುತವಾಗಿ ಸಂಪನ್ನಗೊಂಡ ಬಗ್ಗೆ ಶಾಸಕರು ದೇವಾಲಯ ಸಮಿತಿ ಅಧ್ಯಕ್ಷ ಕಟ್ಟೆಮನೆ ಜನಾರ್ದನ್ ಮತ್ತು ಸಮಿತಿಯ ಪೂರ್ವ ಸಿದ್ಧತೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಚೆಗೆ ಗಣಪತಿ ಗುಡಿ ಇದೆ, ಮಹಾವಿಷ್ಣು ಗುಡಿ ಇದೆ. ಅವತ್ತು ನಮ್ಮಲ್ಲಿ ಬನ್ನಿ, ಸ್ವಲ್ಪ ನಾಗನ ಕಟ್ಟಲ್ವ ಕ್ಲೀನ್ ಆಗಾಯ್ತಿಲ್ಲ, ರಸಿಸ್ತಿಲ್ಲ. ಜಾತ್ರೋತ್ಸವದ ಯಶಸ್ಸಿನ ಬಗ್ಗೆ ದೇವಾಲಯ ಸಮಿತಿ ಅಧ್ಯಕ್ಷ ಕಟ್ಟೆಮನೆ ಜನಾರ್ದನ್ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ. ಮಹದೇಶ್ವರ ಕ್ಷೇತ್ರದ ವಾರ್ಷಿಕೋತ್ಸವವು ಕಳೆದ 23ನೇ ಇಸವಿಯಲ್ಲಿ ನಡೆದಿದ್ದಾಗಿದೆ. ಹಾಗೆ 24ನೇ ಇಸವಿಯಲ್ಲಿ ನಡೆದಿದ್ದಾಗಿದೆ. ಹಾಗೆಯೇ 25ನೇ ಇಸವಿಯಲ್ಲಿ ಡಿಸೆಂಬರ್ ತಿಂಗಳ 23ನೇ ತಾರೀಕು ಮಂಗಳವಾರದಿಂದ 28ನೇ ತಾರೀಕು ಭಾನುವಾರದವರೆಗೆ ನಡೆಯತಕ್ಕಂಥ ಈ ಕಾರ್ಯಕ್ರಮ ವಿಶೇಷವಾಗಿ 2,000 ಭಕ್ತ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ. ಹಾಗೆಯೇ 2025ರ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗೆಯೇ ಅದಕ್ಕಿಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇದಕ್ಕೆ ಭಾಳ ಒಂದು ಒತ್ತಾಸೆಯನ್ನು ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂತನ್ನುವಂಥ ಮೂಲ ಉದ್ದೇಶದಿಂದ ಬಂದೋಬಸ್ತಿಗಿದ್ದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಈ ದಿವಸ ನಮ್ಮ ಕಾರ್ಯಕ್ರಮ ಪಟ್ಟಿಯ ಪ್ರಕಾರ 12 ಗಂಟೆಗೆ ಮಹಾಪೂಜೆ ನಡೆಯುವ ಮೂಲಕ 2 ಗಂಟೆಗೆ ನಾವು ಇಲ್ಲಿಂದ ದೇವರ ಜಳಕಕ್ಕೆ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಆಯಿತು. ಹಾಗೆಯೇ ಜಳಕ ಮುಗಿಸಿ ನಾವು ಕರೆಕ್ಟಾಗಿ 5:15 ಗಂಟೆಗೆ ನಾವು ಇಲ್ಲಿಗೆ ಪುನಃ ದೇವಸ್ಥಾನದ ಆವರಣಕ್ಕೆ ಬಂದು ನೃತ್ಯ ಬಲಿ ಆಗಿರ್ತದೆ. ಈ ನೃತ್ಯ ಬಲಿಯು ಸುಮಾರು 11 ಸುತ್ತುಗಳ ಒಂದು ನೃತ್ಯವನ್ನು ಸಂಬಂಧಪಟ್ಟ ಸ್ವಾಮೀಜಿಯವರು ನಡೆಸಿಕೊಟ್ಟಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಬಂಡಾರವನ್ನು ನಾವು ನಡೆಸುವಂಥ ಒಂದು ವ್ಯವಸ್ಥೆಗೆ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳೋದಕ್ಕೋಸ್ಕರ ನಡೆಬಂಡಾರವನ್ನು ಕೂಡ ನಾವು ಇಟ್ಟಿದ್ದೇವೆ. ಭಕ್ತಾದಿಗಳೆಲ್ಲರೂ ಸಾಮೂಹಿಕವಾಗಿ ನಡೆಬಂಡಾರವನ್ನು ಹಾಕುವುದರ ಮುಖಾಂತರ ಭಕ್ತಿಯ ಮಹಾದ್ವಾರವನ್ನೇ ಈ ಒಂದು ದೇವಸ್ಥಾನದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಹಾಗೆಯೇ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮುಂದೆಯೂ ಕೂಡ ಶತಮಾನಗಳ ಕಾಲದವರೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತಕ್ಕಂಥದ್ದು. ಭಾನುವಾರ ಸನ್ನಿಧಿಯಲ್ಲಿ ನವಕ ಕಲಶ ಪೂಜೆ, ಪಂಚಾಮೃತ ಅಭಿಷೇಕ, ಮಹಾಪೂಜೆ ಮತ್ತು ತೀರ್ಥ ಪ್ರಸಾದ ವಿತರಣೆಯೊಂದಿಗೆ ವಾರ್ಷಿಕ ಜಾತ್ರೋತ್ಸವಕ್ಕೆ ತೆರೆ ಎಳೆಯಲಾಯಿತು.